ಇನ್ನು ರಸ್ತೆ ಶೌಚಾಲಯಕ್ಕಾಗಿ ಗ್ರಾಮ ಪಂಚಾಯಿತಿಗೆ ಮುತ್ತಿಗೆ ಯತ್ನ ಮಾಡಲಾಗಿದೆ. ಯಾದಗಿರಿ ಜಿಲ್ಲೆ ಶಹಾಪುರ ತಾಲೂಕಿನ ಮುಡಬುಳ ಗ್ರಾಮದಲ್ಲಿ ನಡೆದಂತಹ ಘಟನೆ ಇದು. ರಸ್ತೆ ಶೌಚಾಲಯಕ್ಕೆ ಆಗ್ರಹಿಸಿ ಪಂಚಾಯಿತಿ ಕಚೇರಿಗೆ ಮುತ್ತಿಗೆಯನ್ನು ಹಾಕಲಾಗಿದೆ. ಯಾದಗಿರಿ ಜಿಲ್ಲೆ ಶಹಾಪುರ ತಾಲೂಕು ಮುಡಬುಳ ಗ್ರಾಮದಲ್ಲಿ ನಡೆದಂತಹ ಘಟನೆ ಇದು. ರಸ್ತೆ ಮತ್ತು ಶೌಚಾಲಯಕ್ಕಾಗಿ ಗ್ರಾಮ ಪಂಚಾಯಿತಿಗೆ ಮುತ್ತಿಗೆ ಯತ್ನವನ್ನು ಮಾಡಲಾಗಿದೆ. ರಸ್ತೆ ಶೌಚಾಲಯಕ್ಕೆ ಆಗ್ರಹಿಸಿ ಪಂಚಾಯಿತಿ ಕಚೇರಿಗೆ ಮುತ್ತಿಗೆಯನ್ನ ಮಾಡಿದ್ದಾರೆ ಗ್ರಾಮಸ್ಥರು. ರಸ್ತೆ ಸಾರ್ವಜನಿಕ ಶೌಚಾಲಯ ಸೌಲಭ್ಯ ಕಲ್ಪಿಸುವಂತೆ ಆಗ್ರಹವನ್ನ ಮಾಡಲಾಗಿದೆ. ಮಹಾಂತ ಬಡಾವಣೆಯ ನಿವಾಸಿಗಳಿಂದ ತೀವ್ರ ಹೋರಾಟ ನಡೀತಾ ಇರೋದು. ಪಂಚಾಯತ್ ಕಚೇರಿಯ ರಸ್ತೆಯನ್ನ ಬಂದ್ ಮಾಡಿದ್ದಾರೆ ಮಹಿಳೆಯರು. ಬಹಳಷ್ಟು ಮನವಿಯನ್ನ ಮಾಡಿರ್ತಾರೆ. ಮನವಿಯನ್ನ ಬೇಸತ್ತು ಕೂಡ ಯಾವುದೇ ಒಂದು ಕೆಲಸ ಆಗದೆ ಇರೋದಕ್ಕೆ ಇದೀಗ ಪಂಚಾಯತ್ ಕಚೇರಿಯ ರಸ್ತೆಯನ್ನ ಮಹಿಳೆಯರು ಬಂದ್ ಮಾಡಿರೋದು. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಯಾದಗಿರಿ ಪ್ರತಿನಿಧಿ ಮಹೇಶ್ ಫೋನ್ಗೆ ಜಾಯ್ನ್ ಆಗಿದ್ದಾರೆ. ಎಸ್ ಮಹೇಶ್, ಏನು ಪಂಚಾಯಿತಿಯ ಕಚೇರಿಯನ್ನ ರಸ್ತೆ ಬಂದ್ ಮಾಡಿ ಮಹಿಳೆಯರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಏನ್ ಇವಾಗ್ಲೂ ಕೂಡ ಒಂದು ಸರಿಯಾದ ರಸ್ತೆ ಇಲ್ಲ, ಶೌಚಾಲಯ ಇಲ್ಲ ಅಂದ್ರೆ ಏನ್ ಮಾಡ್ತಿದ್ದಾರೆ ಅಧಿಕಾರಿಗಳು, ಏನ್ ಹೇಳ್ತಾರೆ, ಸ್ಥಳೀಯ ಆಡಳಿತ ಏನ್ ಹೇಳ್ತೀರಾ ಮಹೇಶ್ ಇದ್ರ ಬಗ್ಗೆ? ಎಸ್ ಮಲ್ಲಿಕಾರ್ಜುನ, ಸ್ವತಂತ್ರ ಸಿಕ್ಕ ಈಗಾಗ್ಲೇ ಏನಂದ್ರೆ 77 ವರ್ಷ ಕಳೆದ್ರು ಕೂಡ ಏನಂದ್ರೆ ಇನ್ನೂ ಮೂಲಭೂತ ಸೌಕರ್ಯಕ್ಕಾಗಿ ಯಾದಗಿರಿ ಜಿಲ್ಲೆ ಏನಂದ್ರೆ ಪರಿಪಾಟ್ಲನ್ನು ಕೂಡ ಅನುಭವಿಸ್ತಕ್ಕಂಥದ್ದು. ಏನಂದ್ರೆ ಒಂದು ರಸ್ತೆ, ಶೌಚಾಲಯ ಇದು ಬೇಸಿಕ್ ನೀಡು. ಇಂತ ಒಂದು ಬೇಸಿಕ್ ನೀಡು ಒದಗಿಸಲು ಏನಂದ್ರೆ ಪಂಚಾಯತಿ ಮುಂದೆ ಕಚೇರಿ ಮುತ್ತಿಗೆ ಹಾಕುವವರೆಗೆ ಏನಂದ್ರೆ ಹೋರಾಟ ಮಾಡಿರ್ತಕ್ಕಂಥ ಒಂದು ಘಟನೆ ಏನಂದ್ರೆ ಯಾದಗಿರಿ ಜಿಲ್ಲೆ ಶಹಾಪುರ ತಾಲೂಕಿನ ಮುಡಬುಳು ಗ್ರಾಮದಲ್ಲಿ ನಡೆದಿರ್ತಕ್ಕಂಥದ್ದು. ಏನಂದ್ರೆ ಸಾಕಷ್ಟು ಮಹಿಳೆಯರು ಏನಂದ್ರೆ ನಮ್ಗೆ ಶೌಚಾಲಯ ಕಲ್ಪಿಸ್ಕೊಡಿ, ಕುಡಿಯ ನೀರಿನ ವ್ಯವಸ್ಥೆ ಮಾಡಿಕೊಡಿ, ಅದ್ರ ಜೊತೆಗೆ ರಸ್ತೆಗಳನ್ನ ಮಾಡಿಕೊಡಿ ಎಂದು ಕೂಡ ಹಲವಾರು ಬಾರಿ ಮನವಿಯನ್ನು ಮಾಡ್ಕೊಂಡಿರ್ತಾರೆ. ಆದ್ರೆ ಮುಡಬುಳು ಗ್ರಾಮ ಪಂಚಾಯತಿಯಲ್ಲಿ ಅಧಿಕಾರಿಗಳು ಇದ್ದು ಕೂಡ ಇಲ್ಲದಂತೆ ಆಗಿರ್ತಕ್ಕಂಥದ್ದು. ಯಾಕಂದ್ರೆ ಸದ್ಯ ಸಾಕಷ್ಟು ಜನರು ಏನಂದ್ರೆ ಮಹಿಳೆಯರಾಗಿರ್ಬೋದು ಮತ್ತೆ ಅಲ್ಲಿನ ಗ್ರಾಮಸ್ಥರು ಎಲ್ಲರೂ ಕೂಡ ಏನಂದ್ರೆ ಗ್ರಾಮ ಪಂಚಾಯತ್ ಬಂದು ಅಲ್ಲಿ ಏನಂದ್ರೆ ಜಾಲಿ ಮುಳ್ಳು ಬೆಳೆದು ಏನಂದ್ರೆ ಪಂಚಾಯತಿ ಮುಂದೆನೆ ಆಕ್ರೋಶ ಹೊರ ಹಾಕಿರ್ತಕ್ಕಂಥದ್ದು. ಯಾಕಂದ್ರೆ ಪ್ರತಿನಿತ್ಯ ನಾವು ಹೇಳ್ತಾನೆ ಬರ್ತಾ ಇದೀವಿ, ನೀವು ಮಾಡ್ತೀವಿ, ಇವತ್ತು ಮಾಡ್ತೀವಿ, ನಾಳೆ ಮಾಡ್ತೀವಿ ಅಂತಿದ್ರಿ. ಆದ್ರೆ ಇದು ಸಂಬಂಧಪಟ್ಟ PDOಗಳಿದ್ದಾರೆ, ಮತ್ತೆ ತಾಲೂಕ್ ಪಂಚಾಯತ್ ಇವುಗಳಿದ್ದಾರೆ, ಮತ್ತೆ ಜನಪ್ರತಿನಿಧಿಗಳು ಕೂಡ ಇದ್ದಾರೆ. ಯಾಕಂದ್ರೆ ಇವರು ಎಲ್ಲರೂ ಕೂಡ ಇದ್ರು ಕೂಡ ಆ ಊರಿನ ಗ್ರಾಮಸ್ಥರಿಗೆ ಸರಿಯಾದ ವ್ಯವಸ್ಥೆ ಮಾಡಿಲ್ಲ ಅಂದ್ರೆ ಇದ್ದು ಕೂಡ ಇಲ್ಲದಂತಾಗಿರ್ತಕ್ಕಂಥದ್ದು. ಈ ಒಂದು ಕೂಡಲೇ ನಮ್ಮ ಬೇಡಿಕೆಗಳು ಈಡೇರ್ಬೇಕು. ಅದುವರೆಗೂ ಕೂಡ ನಾವು ಏನಂದ್ರೆ ನೀವು ಬರೀ ಭರವಸೆ ಕೊಟ್ರೆ ಸಾಕಾಗಲ್ಲ. ಯಾಕಂದ್ರೆ ಗ್ರಾಮ ಪಂಚಾಯತ್ ಅಂದ್ರೆ ಬೇಸಿಕ್ ನೀಡ್ಸ್ ಗಳನ್ನ ಸೌಲಭ್ಯವನ್ನು ಕಲ್ಪಿಸ್ಕೊಡ್ಬೇಕು. ಇಲ್ಲವಾದಲ್ಲಿ ನಾವು ಮತ್ತೆ ಮುಂದೊಂದು ದಿನ ಜಿಲ್ಲಾಡಳಿತದ ಮುಂದೆ ಹೋಗಿ ಉಗ್ರವಾದ ಹೋರಾಟವನ್ನು ಕೂಡ ಮಾಡ್ತೀವಿ ಅಂತ ಕೂಡ ಅವರು ಹೇಳಿರ್ತಕ್ಕಂಥದ್ದು. ಮಲ್ಲಿಕಾರ್ಜುನ್, ಥ್ಯಾಂಕ್ ಯು ಮಹೇಶ್ ತಮ್ಮೆಲ್ಲ ಮಾಹಿತಿಗಾಗಿ.